ಜಿಮ್ಮಲ್ಲಿ ತೋರ್ಸೋದಾದ್ರೆ ಇಲ್ಲೆಲ್ಲೂ ನಮ್ಗೇನು ಅಷ್ಟು ರಿಂಕಲ್ಸ್ ಏನು ಬರಲ್ಲ. ಸೊ ನಾವು 1 ಇಂಚ್ ಹೆಚ್ಚು ಕಮ್ಮಿ ತಗೊಂಡಿದ್ರು ಕೂಡ ಅದು ಸ್ಟಿಚಿಂಗ್ ಅಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಎಷ್ಟೇ ಬೆಂಡ್ ಆದ್ರೂ ಕೂಡ ಇಲ್ಲಿ ನೆಕ್ ನಿಮ್ಗೆ ಲೂಸ್ ಆಗಲ್ಲ. ಯಾಕಂದ್ರೆ ಬೋಟ್ ನೆಕ್ ಅಂದ್ರೆ ಜಾಸ್ತಿ ನಮ್ಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬೋಟ್ ನೆಕ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೆಕ್ ಲೂಸ್ ಆಗುತ್ತೆ, ಬಗ್ಗಿದ್ರೆ ಸಾಕು ಸ್ವಲ್ಪ ಡೌನ್ ಆಗುತ್ತಲ್ಲ, ಆ ಪ್ರಾಬ್ಲಮ್ ಇಲ್ಲಿ ಅವಾಯ್ಡ್ ಆಗುತ್ತೆ ನಿಮಗೆ. ಸೊ ನಾನು ಹೇಳಿರೋ ಫಾರ್ಮುಲಾನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದು ನೆಕ್ ಲೂಸ್ ಅವಾಯ್ಡ್ ಆಗುತ್ತೆ, ಇನ್ನೊಂದು ಹಾರ್ಮೋನ್ ರಿಂಕಲ್ಸ್ ಕೂಡ ನಿಮಗೆ ಅದ್ರಲ್ಲಿ ಬರೋದಿಲ್ಲ. ಇನ್ನು ಸೈಡ್ ಫಿಟ್ಟಿಂಗ್ ಬಸ್ಟ್ ಮೇಲೆ ತಗೊಳ್ಳೋದ್ರಿಂದ ಇಷ್ಟು ಸಾಕು. ಸೊ ಬಸ್ಟ್ ಕೂಡ ಎಲ್ಲೂ ನಿಮಗೆ ಫ್ಲಾಟ್ ಆಗಲ್ಲ. ಓಕೆ, ಇವತ್ತು ಬೇರೆ ಮೆಥಡೇ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಫಿಟ್ಟಿಂಗ್ ಕೇಳೋರು ಆಲ್ಮೋಸ್ಟ್ ಇದು ಫಿಟ್ಟಿಂಗ್ ಇದೆ, ಎಲ್ರಿಗೂ ಸೆಟ್ ಆಗುತ್ತೆ. ಸೊ ಇನ್ನೂ ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ. ಸೊ ಡಾಟ್ ಪೊಸಿಷನ್ ಅಷ್ಟೇ ಸರಿಯಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಮೇಲೆ ಹೋದ್ರೂ ನಿಮಗೆ ಬಸ್ಟ್ ಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಕೆಳಗಡೆನೆ ಕೊಡಿ, ಯಾಕಂದ್ರೆ ನಮ್ಗೆ ಇರೋದು ಇಲ್ಲಿ ಲೂಸ್. ಸ್ವಲ್ಪ ಮೇಲೆ ಡಾಟ್ ತಗೊಂಡ್ರೆ ಬಸ್ಟ್ ಹತ್ರ ಇದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಇನ್ನೇನಿಲ್ಲ ಪ್ರಾಬ್ಲಮ್ ಇದ್ರಲ್ಲಿ. ಸೊ ಎಲ್ಲರಿಗೂ ಫಾರ್ಮುಲಾಸ್ ಎಲ್ಲ ಅರ್ಥ ಆಗ್ತಿದೆ ಅನ್ಕೋತೀನಿ. ಅರ್ಥ ಆಗ್ತಿದೆ ಅಲ್ವಾ? ಬಿಗಿನರ್ ಇನ್ನ ಯಾರು ಮಾಡಿಲ್ಲ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ.